ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್ ಕಡೆಗೆ. ಟೈಮ್ ಕಡಿಮೆ ಇದ್ದಾಗ ಎಲ್ಲ ಸಪ್ರೇಟ್ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಅಂತಾನೆ ಲೇಟೆಸ್ಟ್ ಅಪ್ಡೇಟ್ಸ್ ಇರೋದು. ಇದರಲ್ಲಿ ನಾವು ಅಪ್ಡೇಟ್ಸ್ ಮಾತ್ರ ಅಲ್ಲದೆ ಕೆಲವೊಂದು ಸಲ ನಮಗೆ ಅನ್ಸಿದ್ದನ್ನು ಕೂಡ ಹೇಳಿರ್ತೀವಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಸದ್ಯಕ್ಕೆ ಇವತ್ತಿನ ಕಂಟೆಂಟ್ ಕಡೆ ಮೂವ್ ಆಗೋಣ. ಈ ವಾರ ರಿಲೀಸ್ ಆದಂತ ಮೂವಿಗಳನ್ನ ನೋಡಿದ್ರೆ ಒಂದು ಸರಳ ಪ್ರೇಮ ಕಥೆ. ಇದನ್ನ ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿ ವಿನಯ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋದು. ಇದಕ್ಕೆ ಒಂದು ಒಳ್ಳೆ ಓಪನಿಂಗ್ ಕೊಟ್ಟಿದ್ದಾರೆ ಜನ. ಇನ್ನು ಟೇಕ್ ಆಫ್ ಆಗೋದೊಂದೇ ಬಾಕಿ. ಸಿಂಪಲ್ ಸುನಿ ಅವರ ಕಾಂಪ್ಲಿಕೇಟೆಡ್ ಕತೆಗೆ ಒಂದು ಸಿಂಪಲ್ ನರೇಷನ್ ಕೊಟ್ಟು ಮಾಡಿರುವಂತ ಸಿನಿಮಾ ಜೂನಿ. ಒಂದು ಡೀಸೆಂಟ್ ಫಿಲಂ. ಡಿಸೋಸಿಯೇಟಿವ್ ಪರ್ಸನಾಲಿಟಿ ಡಿಸಾರ್ಡರ್ ಇರುವಂತ ರಿಯಲ್ ಲೈಫ್ ಜೂನಿಯ ಇನ್ಸ್ಪೈರ್ಡ್ ಕತೆ. ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ ಬೇಸ್ಡ್ ಮೂವಿ. ಇದರ ಡೈರೆಕ್ಟರ್ ವೈಭವ್ ಮಹಾದೇವ್ ಎಂಥೂಸಿಯಾಸ್ಟಿಕ್ ಮೂವಿ ಮೇಕರ್ ಅಂತಾನೆ ಹೇಳ್ಬೋದು. ಇನ್ನು ಇದರಲ್ಲಿ ಪೃಥ್ವಿ ಅಂಬರ್, ರಿಷಿಕಾ ನಾಯಕ್, ವಿನಯ ಪ್ರಸಾದ್ ಅಂತಹ ಮುಂತಾದ ಕಲಾವಿದರು ಇದ್ದಾರೆ. ಇದರ ಎಕ್ಸಿಕ್ಯೂಷನ್ ಇನ್ನೂ ಬೆಟರ್ ಆಗ್ಬೋದಿತ್ತು ಅನ್ನೋದು ಹಲವು ಕ್ರಿಟಿಕ್ಸ್ ಗಳ ಭಾವನೆ. ಆದ್ರೆ ಈ ತರ ಮೂವಿ ಮಾಡಿದಾಗ ಡೈರೆಕ್ಟರ್ಸ್ಗೆ ಇದನ್ನ ಯಾವ ರೀತಿ ತಗೊಂಡು ಹೋದ್ರೆ ನೋಡ್ತಾರೆ ಅನ್ನೋ ಗೇಜಿಂಗ್ ತುಂಬಾ ಚೆನ್ನಾಗಿ ಸಿಗೋದಿಲ್ಲ. ಯಾಕಂದ್ರೆ ಇಂಥ ಮೂವಿನ ಅಪ್ರಿಶಿಯೇಟ್ ಮಾಡೋದೇ ತುಂಬಾ ಕಮ್ಮಿ ನಮ್ಮ ಜನ. ಸೊ ಹಾಗಾಗಿ ಇದರ ಎಕ್ಸಿಕ್ಯೂಷನ್ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಳದೆ ಹೋದ್ರೆ ಒಂದು ಗುಡ್ ವಾಚ್ ಆಗುತ್ತೆ. ಒಂದು ಪಾಸ್ಟ್ ಗೆ ಸಣ್ಣ ವಿಸಿಟ್ ಹಾಕಿದ್ರೆ ಸಪ್ಲೇಯರ್ ಶಂಕರ ಈ ಮೂವಿ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲೇ ರಿಲೀಸ್ ಆಯ್ತು. ಹಾಗೆ ಪ್ರಶಂಸೆ ಕೂಡ ಪಡ್ಕೊಂತು. ನೋಡಿರೋರು ಇದನ್ನ ಒಪ್ಕೊಂಡಿದ್ದಾರೆ. ನನಗನ್ಸೋ ಪ್ರಕಾರ ಇದಕ್ಕಿನ್ನೂ ಆನ್ ಗ್ರೌಂಡ್ ಮಾರ್ಕೆಟಿಂಗ್ ಬೇಕಾಗಿತ್ತು ಅಂತ ಅನ್ಸುತ್ತೆ. ನೀವೇನಾದ್ರೂ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇದನ್ನ ರಂಜಿತ್ ಸಿಂಗ್ ಅವರು ಡೈರೆಕ್ಟ್ ಮಾಡಿ ನಿಶ್ಚಿತ್, ಜ್ಯೋತಿ, ಗೋಪಾಲ್ ಕೃಷ್ಣ ದೇಶಪಾಂಡೆ ಇವರಂತೂ ಅಚ್ಚುತನನೇ ಮೀರಿಸ್ತಾರೆ ಅಂತ ಅನ್ಸುತ್ತೆ. ಆ ಮಟ್ಟಿಗೆ ಈಗ ತುಂಬಾ ಆಕ್ಟಿವ್ ಅಲ್ಲಿದ್ದಾರೆ. ಇನ್ನೂ ಹಲವು ಆರ್ಟಿಸ್ಟ್ಗಳು ಇದರಲ್ಲಿ ಮಾಡಿದ್ದಾರೆ. ಇನ್ನು ಪೃಥ್ವಿ ಅಂಬರ್ ಅವರ 2 ಸಿನಿಮಾ ಒಂದೇ ದಿನ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಅವರ ಜೂನಿ ಸಿನಿಮಾ ರಿಲೀಸ್ ಆಗಿದೆ. ಫೆಬ್ರವರಿ 23ಕ್ಕೆ ಫಾರ್ ರಿಜಿಸ್ಟ್ರೇಷನ್ ಹಾಗೆ ಮತ್ಸ್ಯಗಂಧ ರಿಲೀಸ್ ಆಗ್ತಾ ಇದೆ. ಫಾರ್ ರಿಜಿಸ್ಟ್ರೇಷನ್ ಟ್ರೇಲರ್ ನಾಳೆ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಪೃಥ್ವಿ ಅಂಬರ್ ಹಾಗೆ ಮಿಲನ ನಾಗರಾಜ್ ಅವರು ನಟಿಸ್ತಾ ಇರೋದು. ಇದೊಂದು ರಾಮ್ ಕಾಮ್ ಫ್ಯಾಮಿಲಿ ಡ್ರಾಮಾ. ಎಂಟರ್ಟೈನ್ಮೆಂಟ್ಗೆ ಏನು ಕಮ್ಮಿ ಇರಲ್ಲ ಅಂತ ಅನ್ಸುತ್ತೆ. ಇವರ ಇನ್ನೊಂದು ಮೂವಿ ಮತ್ಸ್ಯಗಂಧ. ಇದು ಕರಾವಳಿ ಪ್ರದೇಶದ ಒಬ್ಬ ಮೀನುಗಾರನ ಕತೆ ಅಥವಾ ಮೀನುಗಾರರ ಕತೆ. ಇದೆರಡು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 23. ಇನ್ನ ಈ ಲೀಸ್ಟ್ ಅಲ್ಲಿ ನೆಕ್ಸ್ಟ್ KTM. ಇದರ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿತ್ತು. ಇದರಲ್ಲಿ ದೀಕ್ಷಿತ್ ಶೆಟ್ಟಿ ಹಾಗೆ ಸಂಜನಾ ಡಾಸ್ ಅವರು ಕಾಣಿಸ್ಕೊಂತಿರೋದು. ಅರುಣ್ ಅವರು ಡೈರೆಕ್ಟ್ ಮಾಡಿ ಚೇತನ್ ರಾವ್ ಅವರು ಮ್ಯೂಸಿಕ್ ಮಾಡಿರೋದು. ಈ ಟ್ರೈಲರ್ ನಿಮಗೆ ತಲುಪಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನ ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಗೋಲ್ಡ್ ನೀವು ಇಟ್ಟು ಸೇಲ್ ಮಾಡಿದಷ್ಟು ನಿಮ್ಗೆ ಲಾಭ ಜಾಸ್ತಿ. ಆದ್ರೆ ಸಿನಿಮಾ ಆತರ ಅಲ್ಲ. ಕತೆ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ ಅಂದ್ರೆ ಪರವಾಗಿಲ್ಲ. ಯಾವಾಗ್ಲೂ ಮಾಡಿ ಯಾವಾಗ್ಲೂ ರಿಲೀಸ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾರಿ ಗೋಲ್ಡ್ ಅನ್ನೋ ಒಂದು ಮೂವಿ ರೆಡಿ ಆಗಿದೆ. ದಿಗಂತ್ ಜೊತೆಗೆ 777 ಚಾರ್ಲಿ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಕಾಣಿಸ್ಕೊಂಡಂತ ಸಂಗೀತ ಅವರು ಇದರಲ್ಲಿ ನಟಿಸಿದ್ದಾರೆ. ಇದು ಜಸ್ಟ್ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ. ಇನ್ನು ಮೂವಿ ಅಪ್ಡೇಟ್ಸ್ ಬರೋದು ಬಾಕಿ ಇದೆ. ಬಂದಾಗ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀವಿ. ನೋಡ್ತಾ ಇರಿ ಲೇಟೆಸ್ಟ್ ಅಪ್ಡೇಟ್ಸ್ ನ. ಇನ್ನು ತೆಲುಗು ಸ್ಟಾರ್ ವಿಜಯ್ ದೇವರಕೊಂಡ ಅವರ ಫ್ಯಾಮಿಲಿ ಸ್ಟಾರ್ ಅನ್ನೋ ಒಂದು ಮೂವಿಯಿಂದ ಸಾಂಗ್ ರಿಲೀಸ್ ಆಗಿದೆ. ನೀವೇನಾದ್ರೂ ಕೇಳಿದ್ರೆ ಅದ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ ಸಾಂಗ್ ಸ್ಟಾರ್ಟ್ ಆದ ತಕ್ಷಣ ಹೇಳ್ಬೋದು ಅದರ ಸಿಂಗರ್ ಯಾರು ಅಂತ. ಹಾಗೆ ಅವರ ಓಲ್ಡ್ ಸಾಂಗ್ ನ ಇದು ನೆನ್ಪು ಮಾಡೇ ಮಾಡುತ್ತೆ. ಇದು ನನಗೆ ಫೀಲ್ ಆಗಿರುವಂತದ್ದು. ಇನ್ನ OTT ಸೆಗ್ಮೆಂಟ್ ಕಡೆ ನೋಡೋದಾದ್ರೆ ಎಲ್ಲರೂ ಕಾಯ್ತಾ ಇದ್ದಂತ ಕಾಟೇರಾ ಮೂವಿ. ಇದರಲ್ಲಿ ಡೈರೆಕ್ಷನ್ ಹಾಗೆ ದರ್ಶನ್ ಅವರ ಆಕ್ಟಿಂಗ್ ಜೊತೆಗೆ ಪ್ರತಿಯೊಬ್ಬರ ಆಕ್ಟಿಂಗ್ ಕೂಡ ಎಲ್ಲರೂ ಹೊಗಳ್ತಾ ಇದ್ದಾರೆ. ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ZEE5 ನಲ್ಲಿ ಅವೈಲೇಬಲ್ ಇದೆ, ನೋಡಬಹುದು. ಗುಂಟೂರು ಕಾರಂ. ಇದು ಮಹೇಶ್ ಬಾಬು ಅವರ ರೀಸೆಂಟ್ ಫಿಲಂ. ಅನ್ಕೊಂಡಷ್ಟು ರೆಸ್ಪಾನ್ಸ್ ಇದಕ್ಕೆ ಸಿಗ್ಲಿಲ್ಲ. ಇದೀಗ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದೆ. ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ. ನೋಡಿಲ್ಲ ಅಂತಂದ್ರೆ ನೋಡಬಹುದು. ಹಾಗೆ ಏಲಿಯನ್ ಸನ್ ನೆಕ್ಸ್ಟ್ ಅಲ್ಲಿ ರಿಲೀಸ್ ಆಗಿದೆ. ನೋಡಿಲ್ಲ ಅಂತಂದ್ರೆ ವೀಕೆಂಡ್ಗೆ ನೋಡಬಹುದು. ಕ್ಯಾಪ್ಟನ್ ಮಿಲ್ಲರ್ ಇದೊಂದು ತಮಿಳ್ ಮೂವಿ. ಇದರಲ್ಲಿ ಧನುಷ್, ಪ್ರಿಯಾಂಕಾ ಮೋಹನ್, ನಿವೇದಿತಾ ಹಾಗೆ ಮುಂತಾದ ಕಲಾವಿದರು ಜೊತೆಗೆ ನಮ್ಮ ಕನ್ನಡದ ಶಿವಣ್ಣ ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಇದೀಗ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದೆ. ಇನ್ನ ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ದ ಕೇರಳ ಸ್ಟೋರಿ. ಇದೊಂದು ಗ್ರಿಪ್ಪಿಂಗ್ ಸ್ಟೋರಿ. ಇದೊಂದು ಟ್ರೂ ಇವೆಂಟ್ ಬೇಸ್ಡ್ ಮೂವಿ. ಟೆರರಿಸಂ ಅಗೇನ್ಸ್ಟ್ ಆಗಿ ಇರುವಂತ ಮೂವಿ ಅವೈಲೇಬಲ್ ಇರುತ್ತೆ ಫೆಬ್ರವರಿ 16 ನಂತರ ZEE5 ಪ್ಲಾಟ್ಫಾರ್ಮ್ ಅಲ್ಲಿ. ಇನ್ನ ಮೋಸ್ಟ್ ಅವೈಟೆಡ್ ಶಾರುಖ್ ಖಾನ್ ಸಿನಿಮಾ ಡಂಕಿ. ಇದು ಫೆಬ್ರವರಿ 16 ಆದ್ಮೇಲೆ ಅವೈಲೇಬಲ್ ಇರುತ್ತೆ ಜಿಯೋ ಸಿನಿಮಾ ಪ್ಲಾಟ್ಫಾರ್ಮ್ ಅಲ್ಲಿ. ನನ್ 2 ಇದೊಂದು ಇಂಗ್ಲಿಷ್ ಮೂವಿ.
ಜಿಯೋ ಸಿನಿಮಾದಲ್ಲಿ ಅವೈಲೇಬಲ್ ಇದೆ. ಒಂದು ಸ್ಕೇರಿ ಮೂವಿನ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಮೂವಿನ ನೋಡ್ಬೋದು. ಇನ್ನ ನೆಕ್ಸ್ಟ್ ಸೆಗ್ಮೆಂಟ್ ಗೆ ಹೋಗೋಣ. ಹೇಮಂತ್ ಹಾಗೂ ಶಿವಣ್ಣ ಅವರ ಕಾಂಬೋದಲ್ಲಿ ಇದರ ಕತೆ, ಟೈಟಲ್ ಎಲ್ಲವೂ ಮುಂದೆ ರಿವೀಲ್ ಆಗುತ್ತೆ. ಇದೊಂದು ಪೀರಿಯೋಡಿಕ್ ಡ್ರಾಮಾ ಜಾನರ್ ಅಲ್ಲಿ ಮೂಡ್ ಬರ್ತಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನ ನೆಕ್ಸ್ಟ್ ಯಶ್ ಹಾಗೆ ಶಾರುಖ್ ಖಾನ್ ಪ್ಯಾನ್ ಇಂಡಿಯಾ ಫಿಲ್ಮ್ ಟಾಕ್ಸಿಕ್ ನಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ. ಯಶ್ ಅವರು ಮುಂಚೆ ಒಂದು ಮಾತು ಹೇಳಿದ್ರು, ನಾವಲ್ಲಿ ಹೋಗೋಕ್ಕಿಂತ ಅವ್ರನ್ನೇ ಇಲ್ಲಿ ಕರ್ಸೋಣ ಅಂತ. ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ನಿಜಾನೇ ಆದ್ರೆ ನಮಗೂ ಖುಷಿನೇ. ಧ್ರುವ ಸರ್ಜಾ ಅವರ ಮಾರ್ಟಿನ್ ಈ ಸಿನಿಮಾದ ತಂಡದಿಂದ ಯಾವುದೇ ಅಪ್ಡೇಟ್ಸ್ ಕೂಡ ಬಂದಿಲ್ಲ. ಆದ್ರೆ ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾ ಈಗಾಗಲೇ ಕಂಪ್ಲೀಟ್ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಇದೆ ಅನ್ನೋ ಅಪ್ಡೇಟ್ಸ್ ಬರ್ತಾ ಇದೆ. ಮಾರ್ಟಿನ್ ಗಿಂತ ಮುಂಚೆ ಕೆಡಿನೇ ಬರುತ್ತಾ ಕಾದ್ ನೋಡ್ಬೇಕಾಗಿದೆ. ಶಿವಣ್ಣ ಅವರ ಡಬ್ಬಿಂಗ್ ಮುಗ್ದಿದ್ದು ಈ ಸಾಂಗ್ ನ ಉಪ್ಪಿ ಅವರು ಹಾಡೋದೇ ಇದರ ಸ್ಪೆಷಾಲಿಟಿ. ಉಪ್ಪಿ ಅವರ UI ಸಿನಿಮಾದ ತೆಲುಗು ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ. ಜೊತೆಗೆ ಸಾಂಗ್ ಲೋಡಿಂಗ್ ಅಂತ ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಇನ್ನ UI ಮೂವಿ ಇದೇ ವರ್ಷ ರಿಲೀಸ್ ಆಗೋ ಸಾಧ್ಯತೆ ತುಂಬಾ ಇದೆ. ಇನ್ನ ಈ ಲೀಸ್ಟ್ ಅಲ್ಲಿ ನೆಕ್ಸ್ಟ್ ಅಬ್ಬಬ್ಬ, ಇದೊಂದು ಮಲಯಾಳಂ ಮೂವಿಯ ರಿಮೇಕ್. ಇದರ ಟ್ರೈಲರ್ PRK ಯೂಟ್ಯೂಬ್ ಚಾನಲ್ ನಲ್ಲಿ ಅವೈಲೇಬಲ್ ಇದೆ, ನೋಡಬಹುದು. ನನ್ಗೆ ಪರ್ಸನಲಿ ಟ್ರೈಲರ್ ಎಡಿಟ್ ಒಂಚೂರು ಇಷ್ಟ ಆಗ್ಲಿಲ್ಲ. ಹಾಗೆ ಆ ಫೀಲ್ ಗೆ ಬೇಕಾಗಿರೋ ತರ ಮ್ಯೂಸಿಕ್ ಕೂಡ ಅದರಲ್ಲಿ ಇರ್ಲಿಲ್ಲ. ನೆಗೆಟಿವ್ ಅಂತಲ್ಲ, ನೀವೇ ಒಂದ್ಸಲ ನೋಡಿ ಗೊತ್ತಾಗುತ್ತೆ. ಇನ್ನ ನೆಕ್ಸ್ಟ್ ಜಿಮ್ಮಿ ಜೂನಿಯರ್ ಕಿಚ್ಚ ಅಂತಾನೆ ಲಾಂಚ್ ಆಗಿದ್ದಂತ ಸಂಚಿತ್ ಅವರ ಮೂವಿ. ಈ ಮೂವಿಯ ಪೋಸ್ಟರ್ ರಿಲೀಸ್ ಆಗಿತ್ತು. ಪೋಸ್ಟರ್ ನೋಡಕ್ಕೆ ಚೆನ್ನಾಗಿತ್ತು, ಹಾಗೆ ಮೂವಿನೂ ಚೆನ್ನಾಗೇ ಇರುತ್ತೆ ಅಂತ ಭಾವಿಸ್ತೀನಿ. ಇದರ ಡೈರೆಕ್ಷನ್ ಜೊತೆ ಹೀರೋ ಕೂಡ ಇವರೇ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡದ OTT ಸೀಸನ್ ಬರೋ ಸಾಧ್ಯತೆ ಇದೆ ಅನ್ನೋ ರೂಮರ್ ನಡೀತಾ ಇದೆ. ಇದಕ್ಕೆ ಸುದೀಪ್ ಅವರೇ ಹೋಸ್ಟ್ ಆಗ್ತಾರ, ನೋಡೋಣ. ಇನ್ನ ನೆಕ್ಸ್ಟ್ ಅಪ್ಡೇಟ್ CCL ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನ ಜಿಯೋ ಸಿನಿಮಾದವರು ಪರ್ಚೇಸ್ ಮಾಡಿದ್ದಾರೆ, ಫ್ರೀ ಆಗಿ ಲೈವ್ ಕೊಡ್ತಾರೆ. ಇನ್ನು ಕಡೆದಾಗಿ ಆಲೋಕೆ ವರ್ಸಸ್ ರಾಹುಲ್ ಡಿಟ್ಟೋ ಇವರಿಬ್ಬರ ಗುದ್ದಾಟ ರ್ಯಾಪ್ ಅಥವಾ ಸಾಂಗ್ ಅಲ್ಲಿ ಇದೆ. ಇದನ್ನ ನೀವೇನಾದ್ರೂ ಕೇಳಿದ್ರೆ ಆ ಎರಡು ಸಾಂಗ್ ಬಗ್ಗೆ ಹಾಗೆ ಇವರಿಬ್ಬರ ಈ ಜಗಳದ ಬಗ್ಗೆ ನಿಮ್ಗೇನ್ ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಹೋಗ್ ಬರೋಕ್ಕೂ ಮುಂಚೆ ನಮ್ಮದೊಂದು ಕ್ವಿಕ್ ಸಜೆಷನ್ಸ್. 2-in-1 ರಿಯಾಕ್ಷನ್ ಗರಡಿ ಮತ್ತು ಕೈವಾ ರಿವ್ಯೂ ಅಪ್ಲೋಡ್ ಆಗಿದೆ. ಜೊತೆಗೆ SSCಯ ಸೈಡ್ B ಸಪ್ತ ಸಾಗರದಾಚೆ ಸೈಡ್ B ರಿವ್ಯೂ ಕೂಡ ಬರ್ತಾ ಇದೆ, ನೋಡಿ. I love you, Manu.